ಜೈ ಶ್ರೀನಿವಾಸ. ಮಾಮಿ ನಮಸ್ಕಾರ. ನಮಸ್ಕಾರ. ತಮಗ ಧರ್ಮಜ್ಞಾನ ಕಾರ್ಯಕ್ರಮಕ್ಕೆ ಸ್ವಾಗತ ರೀ. ಮಾಮಿ, ಇವತ್ತು ನಾವು ತಿಳ್ಕೊಬೇಕಾದ ವಿಷಯ ಏನಂದ್ರ ಅಧಿಕ ಮಾಸದ ಮಹತ್ವ ಮತ್ತು ಆಚರಣೆ ಬಗ್ಗೆ ತಿಳ್ಕೊಬೇಕಂತ ಹೇಳಿ ಇಲ್ಲಿ ಬಂದೀನಿ ನಾನು. ಈಗ ಅಧಿಕ ಮಾಸ ಅಂದ ಕೂಡ ಏನಾಗ್ತದ್ರಿ, ಯೂಶಲಿ ಅಧಿಕ ಮಾಸ ಅಂದ ಕೂಡ 33 ಹಾಡು, 33 ದಾನ ಕೊಡೋದು ಇದ ನಮ್ ತಲೆಯೊಳಗೆ ಇರ್ತದ್ರಿ. ಅಂದ್ರೆ ಅದನ್ನ ಬಿಟ್ಟು ಇನ್ನೂ ಏನೋ ಅದ ವಿಷಯ ಅಂತ ಹೇಳಿ ನನಗನ್ಸೇದ್ರಿ. ಅದಕ್ಕೆ ಅದ್ರ ಬಗ್ಗೆ ನೀವು ಒಂಚೂರು ಏನೋ ವಿಷಯ ಹೇಳ್ತೀರಿ ಅಂತ ಹೇಳಿ ಅನ್ಕೊಂಡು ನಾ ಇಲ್ಲಿ ಬಂದಿದ್ದೀನಿ ಸರ್. ಆಮೇಲೆ ಅದಕ್ಕಿಂತ ಮೊದ್ಲ ಈಗ ಅಧಿಕ ಮಾಸದ ಮಹತ್ವ ಮತ್ತು ಆಚರಣೆ ತಿಳ್ಕೊಳ್ಳೋಕ್ಕಿಂತ ಮೊದ್ಲ ಈಗ ನಂದು ಒಂದ್ ಸಣ್ಣ ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ರಾಧಿಕಾ ಇಟಿಗೆ ಅಂತ ಹೇಳಿ. ನಾನು ಸೌರಭ ದಾಸ ಸಾಹಿತ್ಯದ ವಿದ್ಯಾರ್ಥಿನಿ, 5ನೇ ವರ್ಷದ ದಾಸ ಶಿರೋಮಣಿ ವಿದ್ಯಾರ್ಥಿನಿ. ಮತ್ತ ಅದಕ್ಕೆ ಪ್ರೇರಣೆ ಮಾಡಿದವರು ನಮ್ಮ ಮಾಲತಿ ಮಾಮಿ, ಮಳಗಿ ಮಾಮಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದ. ಅವರು ಪ್ರೇರಣೆನೂ ಮಾಡ್ಯಾರ, ನನಗೆ ಅಷ್ಟೇ ಪಾಠನೂ ಹೇಳ್ತಾರ. ಅದ್ರ ಬಗ್ಗೆ ಎಲ್ಲ ಏನೇ ಇನ್ಫಾರ್ಮೇಶನ್ ಕೇಳಿದಾಗ ಅವ್ರು ನನಗೆ ಮಾರ್ಗದರ್ಶಕರಾಗಿ ನನಗೆ ಹಿಂದೆ ನಿಂತಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಅದಕ್ಕೆ ಇದು ಅವರು ಸಹಿತ ಮಾಲತಿ ಮಾಮಿ ಸಹಿತ ಅವರು ದಾಸ ಸಾಹಿತ್ಯ ವಿದ್ಯಾಲಯದ 9ನೇ ವರ್ಷದ ವಿದ್ಯಾರ್ಥಿನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ವಿದ್ಯಾರ್ಥಿನಿ ಅನ್ನೋಕ್ಕಿಂತ ನಮ್ಗಿಂತ ಎಷ್ಟೋ ವಿಷಯ ಜ್ಞಾನಗಳೊಳಗ ಎಷ್ಟೋ ದೊಡ್ಡವ್ರು ಇದ್ದಾರೆ ಅವರು. ಆದ್ರೂ ಮಾಮಿ ನಿಮ್ದೊಂದು ಚೂರು ಸಣ್ಣ ಕಿರು ಪರಿಚಯ ಮಾಡ್ಕೊಡ್ಬೇಕಂತ ಹೇಳಿ. ಸರಿ ಶ್ರೀನಿವಾಸ, ಈಗ ನೀವು ಹೇಳ್ದಂಗೆ, ರಾಧಿಕಾ ಹೇಳ್ದಂಗೆ, ನಾನು 9ನೇ ವರ್ಷದ ವಿದ್ಯಾರ್ಥಿನಿ. ನಮ್ಮ ಗುರುಗಳ ಅನುಗ್ರಹ, ಪ್ರಮೋದಾಚಾರ್ಯರು ಅವ್ರ ಪರಮ ಗುರುಗಳಾದಂಥ ಸತ್ಯಾತ್ಮ ತೀರ್ಥರ ಅನುಗ್ರಹದಿಂದ ನಾವು ಪಾಠ ಕಲಿತಾನೆ, ಜ್ಞಾನ ಪಡ್ಕೊಳ್ತಾನೆ, ಜ್ಞಾನವನ್ನ ಇನ್ನೊಬ್ಬರಿಗೆ ಕೊಡಬೇಕು, ಜ್ಞಾನವನ್ನು ತಗೋಬೇಕು, ಜ್ಞಾನವನ್ನ ಹಂಚಬೇಕು ಅನ್ನೋದು. ಯಾಕೆ ಹಂಚಬೇಕು? ಇದು ಆಸ್ತಿ ನಾವು ಗಳಿಸಿಡೋದು ಅಂದ್ರೆ ಇಲ್ಲಿ ಬಿಟ್ಟು ಹೋಗೋದಲ್ಲ. ಇದು ಜ್ಞಾನ ತಗೊಂಡದ್ದನ್ನ ಇನ್ನೊಬ್ಬರಿಗೆ ನಾವು ಕೊಡೋದ್ರಿಂದ ಅದು ಋಷಿ ಋಣ ಮುಟ್ಟಿಸಿದಂಗ ಆಗ್ತದೆ ಅನ್ನೋದನ್ನ ನಮಗ ಆಧ್ಯಾತ್ಮ ಚಿಂತನೆಯೊಳಗೆ ತಿಳಿದು ಬಂದದ್ದು. ಅದಕ್ಕೆ ಗುರುಗಳ ಅನುಗ್ರಹ ಮಾಡಿದ್ರು. ನೀವು ಪ್ರಶ್ನೋತ್ತರ ತೆಗೀರಿ ಮತ್ತು ಪಾಠ ಚಿಂತನೆ ಮಾಡಿಸ್ರಿ. ಗುರುಗಳಂತ ನಾವು ಗುರುಗಳ ಅಲ್ಲ, ಆದ್ರೆ ಗುರು ಸ್ಥಾನ ಅಂತ ಇವರು ತಾವು ತಿಳ್ಕೊಂಡಾರ. ನನ್ನ ಮಟ್ಟಿಗೆ ನಾನು ವಿದ್ಯಾರ್ಥಿನಿನೇ. ಕಾರಣ ಅದ ತಿಳಿದದ್ದನ್ನ ತಿಳಿಸ್ಬೇಕಾಗ್ತದೆ. ಈಗ ನಮ್ಮ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಪಾಠ ಟೀಚರ್ ಹೇಳಿ ಕಳಿಸಿರ್ತಾರೆ, ಆದ್ರೆ ಆ ಮಕ್ಕಳಿಗೆ ತಿಳಿದಿರೋದಿಲ್ಲ. ಅದಕ್ಕೆ ಮತ್ತೆ ತಾಯಿ ಏನ್ ಮಾಡ್ತಾಳೆ, ತಾನೇ ಕೂತ್ಕೊಂಡು ಹಿಂಗಲ್ಲ ಹಿಂಗ, ಹಿಂಗಲ್ಲ ಹಿಂಗ ಅಂತ ಹೇಳಿ ತಿದ್ದುತ್ತಾಳಲ್ಲ. ಆ ರೀತಿ ನಾವು ಆ ಜಾಗದಾಗ ಕೂತ್ಕೊಂಡು ಎಲ್ಲರಿಗೂ ಒಂಚೂರು ನಮ್ಮಿಂದ ತಿಳಿದದ್ದು ಹಂಚ್ತಾ ಇದ್ದೀವಿ. ಅದು ಇಲ್ಲಿ ಬಂದ ಮೇಲೆ ನನಗೆ ನನ್ನ ಜೀವನದೊಳಗೆ ಎಲ್ಲ ಮುಗ್ದಿತ್ತು. ಸಂಸಾರದೊಳಗೆ ನನಗೆ ಖಾಲಿ ಅನ್ನಿಸ್ತಾ ಇತ್ತು ಜೀವನ. ಅವಾಗ ಇದೆಲ್ಲ ನಮಗೆ ಸಿಕ್ಕಿದ್ದು ದೊಡ್ಡ ಅನುಗ್ರಹ ಆಗಿದೆ ಗುರುಗಳಿಂದ. ಮತ್ತು ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯ ಎರಡನ್ನೂ ಸಮಾನವಾಗಿ ತೆಗೆದುಕೊಂಡು ಹೊಂಟಾರ. ಎಷ್ಟೋ ಮಕ್ಕಳಿಗೀಗ ಚರಿತ್ರೆಗಳು ಗೊತ್ತಿಲ್ಲ, ದಾಸರು ಯಾರ್ಯಾರಾಗಿ ಬಂದಾರ ಅನ್ನೋದು ಗೊತ್ತಿಲ್ಲ. ಆಮೇಲೆ ವ್ಯಾಸ ಸಾಹಿತ್ಯದೊಳಗಿದ್ದ ವಿಷಯನ ಕನ್ನಡದೊಳಗೆ ತಿಳಿಸ್ಕೊಡ್ಲಿಕ್ಕೆ ಹರಿಕಥಾಮೃತ ಸಾರ ಅಂತ ಒಂದು ಗ್ರಂಥದ. ಆ ಗ್ರಂಥದೊಳಗೆ ಏನದ ಅಂದ್ರೆ ವೇದ ಪುರಾಣ ಶಾಸ್ತ್ರ ಹೇಳಿದ್ದನ್ನೇ ಜಗನ್ನಾಥ ದಾಸರು ಅದರೊಳಗೆ ತೀಡಿ ನಮ್ಮನ್ನ ಅನುಕೂಲ ಮಾಡ್ಲಿಕ್ಕೆ ಪ್ರತಿ ಹೆಜ್ಜೆಗೆ ಮನೆಯೊಳಗೆ ಒಂದು ಮನಿ ಹೆಣ್ಮಗಳು ತಾನು ಸುಧಾರಿಸಿದ್ರೆ ಹೇಗೆ ಇಡೀ ಮನಿನೇ ಸುಧಾರಿಸ್ತದಲ್ಲ ಅನ್ನೋದನ್ನ ಚಿಂತನೆ ಮಾಡಿಸಿ ನಮ್ಮನ್ನ ಎಲ್ಲಾ ದಾಸ ಸಾಹಿತ್ಯದೊಳಗೆ ಬೆಳೆಸ್ತಾ ಇದ್ದಾರೆ ಸತ್ಯಾತ್ಮ ತೀರ್ಥರು ಮತ್ತು ಪ್ರಮೋದಾಚಾರ್ಯ ಗುರುಗಳು. ಅದಕ್ಕೆ ನಾವು ನೀವು ಸೇರ್ಕೊಂಡೀಗ ಆಧ್ಯಾತ್ಮಿಕ ಚಿಂತನೆ ಅಂದ್ರೆ ಅಧಿಕ ಮಾಸದ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ನೀವು ಬಂದಿರಿ. ನನ್ನ ಜ್ಞಾನದ ಎಷ್ಟದ ಅದ್ರೊಳಗೆ ಒಂದು ಕಿಂಚಿತ್ತು ನನ್ನಿಂದ ಸೇವೆ ಆಗ್ಲಿ ಅಂತ ನಾನು ಕೂತೇನೆ ಅಷ್ಟೇ. ಅದ್ರ ಬಗ್ಗೆನೂ ಒಂಚೂರು ನಮಗ ಮಾಹಿತಿ ಬೇಕಾಗಿದ್ರಿ. ಅದ್ರೊಳಗೆ ಫಸ್ಟ್ ಏನು ಅಂದ್ರಿ, ಅಧಿಕ ಮಾಸ ಅಂದ್ರೆ ಏನು ಅಂತ ಹೇಳಿ ಹೇಳ್ತಾರೆ. ಅಧಿಕ ಅನ್ನೋ ಶಬ್ದನೇ ಎಲ್ಲ ಹೇಳಿಬಿಡ್ತದೆ. ಅಧಿಕ ಅಂತಂದ್ರೆ ಹೆಚ್ಚು, ಪ್ಲಸ್. ನಮ್ಮ ವರ್ಷದೊಳಗೆ ಚಂದ್ರಮಾನ ಮತ್ತು ಸೌರಮಾನ ಅಂತದ. ಆ ಚಂದ್ರಮಾನದೊಳಗಿರೋ ದಿವಸಗಳು ಎಷ್ಟು ಬರ್ತಾವ? 564 ದಿವಸ ಬರ್ತಾವ. ಆದ್ರೆ ಸೂರ್ಯಮಾನದೊಳಗೆ 365 ದಿವಸ ಅಂತ ಕೌಂಟ್ ಮಾಡ್ತೀವಿ. ಆ ಕೌಂಟ್ ಮಾಡೋ ಮುಂದೆ ಏರ್ಪೇರ್ ಆಗ್ತದೆ. ಒಂದು ವರ್ಷದೊಳಗೆ 11 ದಿನಗಳು ಹೆಚ್ಚು ಕಡಿಮೆ ಆಗ್ತಿರ್ತಾವ, ತಿಥಿ ನಕ್ಷತ್ರಗಳು ವಾರಗಳು. ಅದನ್ನ 2 ವರ್ಷದಾಗ ಏನಾಗ್ತದವು 30 ದಿವಸ ಬೇಕು ನಮ್ಗೆ. 1 ತಿಂಗಳಿಗೆ 28 ದಿನಗಳಂತ ಕೌಂಟ್ ಬಂದ್ಬಿಡ್ತದ. ಅದು
ಆವಾಗ 28 ದಿವಸ ಬರ್ತದೆ. ಅದನ್ನ 30 ದಿವಸ ಅಂತ ಲೆಕ್ಕಕ್ಕೆ ತಗೊಂಡು ಅಲ್ಲಿ ಏನಾಗ್ತದೆ, ಅಧಿಕದೊಳಗ ಅಮಾಸಿಯಿಂದ ಅಮಾಸಿ ಒಳಗೆ ನಾವ್ ಯಾವಾಗ್ಲೂ ತಿಂಗಳ ಅಮಾಸಿಯಿಂದ ಪ್ರತಿಪದ ಮತ್ತ ಅಮಾಸಿ ಬರ್ತದ ಅಲ್ಲಿವರೆಗೂ 30 ದಿನ ಕೌಂಟ್ ಮಾಡ್ತೇವೆ. ಅವಾಗ ಸಂಕ್ರಮಣಗಳಾಗ್ತಿರ್ತಾವ. ಸೂರ್ಯ ಸಂಕ್ರಮಣ, ಆ ಸೂರ್ಯ ಸಂಕ್ರಮಣ ಈ ಮಾಸದೊಳಗೆ ಆಗುದಿಲ್ಲ. ಸಂಕ್ರಮಣ ಆಗದೆ ಇರೋದಕ್ಕೆ ವಿಶೇಷವಾಗಿ ಇದನ್ನ ಮಲಮಾಸ ಅಂತ ಕರೀತಾರೆ. ಅಂದ್ರೆ ಮಲ ಅಂದ್ರೆ ಇದ್ರೊಳಗೆ ಯಾವುದೇ ನಮ್ಮ ನೈಮಿತ್ತಿಕ ಕರ್ಮಗಳೇನಿರ್ತಾವಲ್ಲ, ಕೆಲವೊಂದು ವೃತಾದಿಗಳನ್ನ, ಮದುವೆ ಮುಂಜುವೆ ಮತ್ತು ದಿನದ ಕರ್ಮಗಳಲ್ಲಿ ಅದಕ್ಕೆ ಮಹತ್ವ ಕೊಡದನೆ ಇದನ್ನ ಅಧಿಕ ಮಾಸ ಅಂತ ಕೌಂಟ್ ಮಾಡಿ ಅದರೊಳಗೆ ನಾವು ಏನ್ ಮಾಡ್ಬೇಕು, ಹಂಗಾರ ಪರಮಾತ್ಮನ ಹತ್ರ ಎಲ್ಲಾ ದೇವತೆಗಳು ಹೋದ್ರಂತ. ಹೋಗಿ 30 ದಿನ ಆ ಮಾಸದ ಅಧಿಪತಿ ಯಾರು, ಪ್ರತಿ ಮಾಸಕ್ಕೆ ಒಬ್ಬ ದೇವತಾ ರೂಪದ, ಒಬ್ಬ ಪರಮಾತ್ಮನ ರೂಪದ, ಇದನ್ನ ನಾವು ಕೌಂಟ್ ಮಾಡಿದಾಗ ನಮ್ಗೆ ಈ ಮಾಸಕ್ಕೆ ಯಾರಿಲ್ಲ. ಅವಾಗ ಪರಮಾತ್ಮ ಶ್ರೀಹರಿ ಹೇಳ್ತಾನ, ನಾನೇ ಆ ಮಾಸದ ಅಧಿನಿಯಾಮಕನಾಗ್ತೀನಿ ಅಂತ ಹೇಳಿ ಪುರುಷೋತ್ತಮ ಮಾಸ ಅಂತ ಅವನನ್ನ ಚಿಂತನೆ ಮಾಡಬೇಕು. ಅಧಿಕ ಅಂತ ಅನ್ನೋದಕ್ಕೆ ಅಲ್ಲಿ ನಿಮಗ ಏನೇನು ಕರ್ಮಗಳನ್ನು ಮಾಡ್ಲಿಕ್ಕೆ ಬರ್ತದೆ, ನಿಮಗ್ ಜ್ಞಾನಕ್ಕಾಗಿ ಗೊತ್ತದ. ಅಲ್ಲಿ ವಸು ರುದ್ರ ಆದಿತ್ಯರನ್ನ ಅವರ ಅಂತರ್ಗತ ಪರಮಾತ್ಮನ ರೂಪಗಳನ್ನ ಚಿಂತನೆ ಮಾಡಿ ಒಟ್ಟು ವಸು ರುದ್ರ ಆದಿತ್ಯ ಅಂದ್ರೆ 33 ಅಂತ ಲೆಕ್ಕಕ್ಕೆ ಬರ್ತದೆ. ಬಂದಾಗ ಆ 33 ರೂಪಗಳನ್ನ ನಾವ್ ಎಲ್ಲಿ ಕಾಣಬೇಕು. ಹಂಗಾಗಿ ಇದನ್ನ ವೃತ ಮಾಡಿದ್ರೆ ಅಧಿಕ ಮಾಸ ನಾವು ದಿನನಿತ್ಯ ಅವನ ಚಿಂತನೆ ಮಾಡಿದಾಗ ನಾವ್ ಏನ್ ದಾನ ಕೊಡ್ಬೇಕು, ನಿತ್ಯ ದಾನ ಅಂತವ, ಮತ್ತ ದ್ವಾದಶಿ ಹುಣ್ಣಿಮೆ 2 ದಿವಸ ಕೊಡೋದು, ಇವೆಲ್ಲ ದಾನಗಳನ್ನ ಹೇಳ್ಯಾರ. ಮುಖ್ಯವಾಗಿ 33 ದೇವತೆಗಳನ್ನ ನಾವು ಚಿಂತನೆ ಮಾಡಿದಾಗ ಅವ್ರನ್ನ ಎಲ್ಲಿ ಕಾಣಬೇಕು ಅಂದಾಗ ಬೆಲ್ಲದಿಂದ ತಯಾರಿಸಿದಂತ, ಅಕ್ಕಿ ಹಿಟ್ಟಿನಿಂದ ಕೂಡಿ ತಯಾರಿಸಿದಂತ ಅವುಗಳನ್ನ ಅನಾರಸ ಅಂತಾನೂ ಕರೀತಾರ, ಅಪೂಪ ಅಂತ ಸಂಸ್ಕೃತದೊಳಗೆ ಹೇಳ್ತಾರ. ಅಪೂಪ ದಾನಗಳನ್ನ ನಾವು ಕೊಡಬೇಕು. 33 ಒಂದು ಕಂಚಿನ ಪಾತ್ರೆ ಒಳಗಾಗ್ಲಿ, ತಾಮ್ರದ್ದಾಗ್ಲಿ, ಹಿತ್ತಾಳಿದಾಗ್ಲಿ, ನೀವು ಯಾವ್ದು ಪಾತ್ರೆಯನ್ನ ನೀವು ಲೋಹದೊಳಗೆ ಕೊಡ್ಬೇಕಂತ ಮಾಡಿರ್ತೀರೋ ಅದ್ರೊಳಗಿಟ್ಟು ಆಮೇಲೆ ನಮ್ಮ ಹೊರಗಡೆ ಸಂಕಲ್ಪಕ್ಕೆ ಬೇರೆ 2 ಇಟ್ಕೋಬೇಕು. ಇಟ್ಕೊಂಡು ಅವನ್ನ ದಾನ ಸಂಕಲ್ಪ ಮಾಡಿಸ್ಕೊಂಡು ಕೊಡ್ಬೇಕು. ಯಾಕೆ ಕೊಡ್ಬೇಕು ಹಂಗಾರೆ, ಈ ಅಪೂಪದಿಂದ ಮಾಡಿದಂತ ಪದಾರ್ಥದೊಳಗೆ ಛಿದ್ರಗಳು ಹೆಚ್ಚಾಗ್ತಾವ. ಆ ಛಿದ್ರಗಳೊಳಗೆ ಭಗವದ್ ರೂಪಗಳನ್ನ ಅಧಿಷ್ಠಾನ ಮಾಡ್ಕೊಡ್ರಿ ಅಂದ್ರೆ ಚಿಂತನೆ ಮಾಡ್ರಿ. ಈ ವಸು ರುದ್ರ ಆದಿತ್ಯ ಈ 30 ವಸುಗಳು 8 ಮಂದಿ 33 ಜನ ಆಗ್ತಾರೆ. ಇವ್ರ ಜೊತೆಗೆ ಪರಮಾತ್ಮನ ರೂಪಗಳನ್ನು ಹೇಳ್ಯಾರ. ಅಷ್ಟೂ ರೂಪಗಳನ್ನು 33 ರೂಪಗಳನ್ನ ಅದನ್ನ ಸ್ಮರಣೆ ಮಾಡಿಕೊಂಡು ಸಂಕಲ್ಪ ಮಾಡಿ ನಾವು ಅದನ್ನು ಕೊಡಬೇಕು ಅಂತ ಹೇಳಿ ಮೊದಲಿಂದ ನಡ್ಕೊಂಡು ಬಂದಿದ್ದು. ಇದನ್ನ ಪೂರ್ವದಿಂದನೇ ನಮಗ್ ಪುರಾಣದೊಳಗ, ಬೃಹನ್ನಾರದಿಯ ಪುರಾಣದೊಳಗ ಇದ್ರೊಳಗ ಎಲ್ಲಾ ವಿಷಯಗಳು ಇದ್ದದ್ದನ್ನೇ ನಾವೀಗ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅಪೂಪದಾನ ಕೊಡ್ಬೇಕು. ಅದಲ್ಲದೆ ಇನ್ನೇನ್ ಕೊಡ್ಬಹುದು ನಾವು, ಇದು ಅಧಿಕ ಮಾಸದ ವಿಶೇಷ ಆತ್ರಿ ಮಮ್ಮಿ. ನೆಕ್ಸ್ಟ್ ಅಂದ್ರೆ ಇನ್ನೊಂದು ತಿಳ್ಕೊಬೇಕಂದ್ರ ಅದು 3 ವರ್ಷಕ್ಕೊಮ್ಮೆ ಯಾಕೆ ಬರ್ತದ ಅಂತ ಕೇಳ್ಬೋದ? ಅದನ್ನೇ ಮೊದ್ಲು ಹೇಳಿದ್ಮೇಲೆ ವರ್ಷಕ್ಕೊಮ್ಮೆ 11 ದಿವಸ ಆಡ್ ಆಗ್ತದ. ತಿಥಿ ವಾರ ಹೆಚ್ಚು ಕಡಿಮೆ ಆಗಿ ಅದಕ್ಕೆ 2.5 ವರ್ಷ ಆದ್ಮೇಲೆ ಅದು 30 ದಿವಸ ಕೌಂಟ್ ಆಗ್ತದೆ. ಆ ತಿಥಿ ಒಮ್ಮೆ ಈಗ ಒಂದು ತಿಥಿಗಳು ಲೋಪ ಆಗಿರ್ತಾವ. ಇವತ್ತು ಚತುರ್ದಶಿ ಮೇಲೆ ಅಮಾಸಿ ಬಂದ್ಬಿಡ್ತದೆ. ಹಿಂಗ ಆದಾಗ ಅಲ್ಲಿ 30 ದಿನದೊಳಗೆ ಲೆಕ್ಕದೊಳಗೆ ಏರ್ಪೇರಾಗಿರ್ತದೆ. ಆ ಏರ್ಪೇರಾದ ದಿವಸನ ನಾವು ಅಲ್ಲಿ ಅಧಿಕ ಮಾಸದೊಳಗೆ ಜೋಡಿಸ್ಕೊಂಡು 3 ವರ್ಷಕ್ಕೊಮ್ಮೆ ನಾವು 2.5 ವರ್ಷ ಆದ್ಮೇಲೆ ನಾವು ಅಧಿಕ ಮಾಸ ಅಂತ ಕೌಂಟ್ ಮಾಡ್ತೀವಿ. ಮತ್ತೆ ಅದನ್ನ ಶೂನ್ಯ ಮಾಸ ಅಂತಾನೂ ಕರೀತಾರಲ್ರಿ. ಅದನ್ನ ಹೇಳಿದೆ. ಈಗ ಅಲ್ಲಿ ಏನು ಉಳಿದ ಶುಭ ಕಾರ್ಯಗಳನ್ನ ಅದು ತೊಟ್ಲ ಕೂಸಿನ ಕರ್ಕೊಂಡು ನೀವು ಗುಡಿಗೆ ಹೋಗೋದ್ ಸಹಿತ ಮಾಡಬಾರ್ದು ಅಂತ ಹೇಳ್ಯಾರ. ಅದ್ರಾಗ ಕೂಸು ಹುಟ್ಟಿರ್ತದ 3 ತಿಂಗಳಾಗಿರ್ತದ ಅಂತಂದು ಅಧಿಕ ಮಾಸದಾಗ ಗುಡಿಗೆ ಹೋಗ್ಬೇಡ್ರಿ ಅಂತ ಹೇಳ್ಯಾರ. ನಿಜ ನಿಜ ತಿಥಿ ಬಂದಾಗ, ತಿಂಗಳ ಬಂದಾಗ ಗುಡಿಗೆ ಕಳಿಸ್ರಿ, ಅದನ್ನ ಲೆಕ್ಕಕ್ಕೆ ತಗೋಬೇಡ್ರಿ. ಹಿಂಗ ಆಮೇಲೆ ಈಗ ಅದು ಅಧಿಕ ಮಾಸ ಶುರುವಾಗಿದ್ದೆ ಎಲ್ಲಿಂದ ಅಂತೇಳಿ ಅದ ವೇದ ಪುರಾಣದೊಳಗೆ, ಬೃಹನ್ನಾರದಿಯ ಪುರಾಣದೊಳಗೆ ಹೇಳಿದ್ದನ್ನ. ಇದನ್ನ ಮೊದಲಿಗೆ ಆಚರಣೆಗೆ ತಂದವ್ರು ಯಾರ್ರಿ ಮಮ್ಮಿ?
ಇಲ್ಲಿ ಆಚರಣೆಗೆ ತಂದದ್ದು ಅಂತ ನಮಗಿಲ್ಲಿ ಹೇಳಲಿಕ್ಕೆ ಯಾವುದೇ ಇದರಿಲ್ಲ. ಯಾಕಂದ್ರೆ ದ್ವಾಪರ ಯುಗದೊಳಗೂ ಬಂದಾವ ಈ ತಿಥಿಗಳು, ರಾಮಾವತಾರದಾಗೂ ಬಂದವ. ನಮಗ್ ಸಿಕ್ಕದ್ದು ಪರಮಾತ್ಮನ ಅವತಾರ, ಮನುಷ್ಯ ರೂಪದಿಂದ ಸಿಕ್ಕದ್ದು ರಾಮಾವತಾರ, ಕೃಷ್ಣಾವತಾರ. ಮತ್ತೆ ಈ ಕಲಿಯುಗದಾಗಂತಿ ನಮಗ ಪರಮಾತ್ಮ ಗ್ರಂಥದೊಳಗಿದ್ದಾನ, ವೇದ ಪುರಾಣದೊಳಗಿದ್ದಾನ ಅನ್ನೋದನ್ನ ನಮಗ್ ಕಂಡುಕೊಂಡೇ ನಾವು. ಅದಕ್ಕೆ ಅದನ್ನ ಆಚರಣೆ ಮಾಡ್ಕೊತ ಬಂದ ಬಿಟ್ಟಾರ. ಅಧಿಕ ಅನ್ನೋ ಶಬ್ದ ಬಂದೇ ಬಂದದ ಎಲ್ಲ ಕಡೆ. ಆಮೇಲೆ ನಾವು ಕಾಯಿಕ ಅಂದ್ರೆ ದೈಹಿದಿಂದ, ಮನಸ್ಸಿನಿಂದ, ಆಮೇಲೆ ಮಾತಿನಿಂದ ಅಂದ್ರೆ ಇಲ್ಲಿ ಮಂತ್ರೋಕ್ತವಾಗಿ ಪುರಾಣ ಪಾರಾಯಣ ಮಾಡ್ತಾ ಈ ದಿವಸಗಳನ್ನ ನಾವು ಈ ತಿಂಗಳದೊಳಗೆ ಹೆಚ್ಚು ಕಳಿಬೇಕು. ಅದರ ಫಲ ನಮಗ್ ಸಿಕ್ಕೇ ಸಿಗ್ತದ ಅಂತ. ಈ ಅಧಿಕ ಮಾಸದಾಗ ಮೂರರ ಮಹತ್ವ ಸ್ವಲ್ಪ ಅದ್ರ ಬಗ್ಗೆ ಹೇಳ್ರಿ. ಮೂರು ಮತ್ತೆ 33 33 ಅಂದ್ರೆ ಈಗ ಅದೇ ಹೇಳಿನಲ್ಲ, ವಸುರುದ್ರ ಆದಿತ್ಯರು ಅಲ್ಲಿ 33 ಕೌಂಟ್ ಆಗ್ತದೆ. ಹೌದ್ರಿ. ಆ ವಸುರುದ್ರ ಆದಿತ್ಯರೊಳಗೆ ಪರಮಾತ್ಮನ 33 ರೂಪಗಳನ್ನ ನಾವು ಚಿಂತನೆ ಮಾಡ್ತೇವೆ. ಬಿಡಿಸಿ ವಸು ರುದ್ರ ಆದಿತ್ಯ. ವಸು 8 ಜನ, ರುದ್ರರು 11 ಜನ, ಆದಿತ್ಯರು 12 ಜನ. ಇವರೊಳಗೆ ಪ್ರತಿಯೊಬ್ಬ ರೂಪದೊಳಗೂ ಅವ್ರೆ 8 ಮಂದಿ ಯಾರ್ಯಾರು ಅನ್ನೋದು ನಾವು ಇಲ್ಲಿ ಹೆಚ್ಚು ಟೈಮ್ನಾಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಮತ್ತೆ ಅವ್ರನ್ನ ಜೋಡಿಸಿಕೊಳ್ಳೋಣ ಅಂತ. 12 ಮಂದಿ ಆದಿತ್ಯರು ಯಾರಿದ್ದಾರೆ ಅನ್ನೋದು ಆ 33 ಜನರೊಳಗೆ ಪರಮಾತ್ಮನ 33 ರೂಪಗಳನ್ನ ಚಿಂತನೆ ಮಾಡಬೇಕು. ಹಂಗಾರೆ ಎಲ್ಲಿ ಮಾಡಬೇಕು ಅನ್ನೋದಕ್ಕೆ ನಮಗೊಂದು ವಸ್ತು ಬೇಕಲ್ಲ. ಈಗ ದೇವ್ರನ್ನ ಪ್ರತಿಮಾದೊಳಗೆ ಚಿಂತನೆ ಮಾಡ್ತೇವೆ. ಹಂಗ ಈ ದಾನದ ಪದಾರ್ಥದೊಳಗೆ ಎಲ್ಲಿ ಚಿಂತನೆ ಮಾಡ್ಬೇಕು ಅನ್ನೋದಕ್ಕೆ ಅಪೂಪ ದಾನ ಅಂತ ಅದನ್ನ ಛಿದ್ರ ಇದ್ದದ್ದಕ್ಕೆ ಆ ಛಿದ್ರದೊಳಗೆ ಪರಮಾತ್ಮನ ಚಿಂತನೆ ಮಾಡ್ಲಿ ಅನ್ನೋದಕ್ಕೆ ಅದನ್ನ ಹೇಳ್ಯಾರ. ಮುಖ್ಯವಾಗಿ ಅಪೂಪ ದಾನ. ಅದನ್ನ ಬಿಟ್ಟು ನೀವು ಒಮ್ಮೆ ಕೊಟ್ಟ ಮೇಲೆ 33 ದಿವಸನೂ ಕೊಡ್ಬೇಕಂತ ಹೇಳ್ಯಾರ. ಆದ್ರೆ ಆ 33 ದಿವಸ ಆಗುದಿಲ್ಲ ನಮ್ಮ ಯೋಗ್ಯತಾನುಸಾರ. ಒಂದು ದಿವಸ ಆದ್ರೂ ಕೊಡ್ರಿ. ಅದರ ಬದಲಾಗಿ ನಿತ್ಯ ಬೇರೆ ಬೇರೆ ಪದಾರ್ಥಗಳನ್ನ ಕೊಡ್ರಿ. 33 ಇಟ್ಕೊಂಡು ಕೊಡ್ರಿ. ಅಕ್ಕಿ ಬೇಳೆ ಕೊಡ್ರಿ, ಬೇರೆ ವಿಳ್ಳೆದೆಲೆ ಕೊಡ್ರಿ, ಅಡಿಕೆ ಕೊಡ್ರಿ. ಪ್ರತಿ ನೀವು ಏನು ದಿನನಿತ್ಯ ಬಳಸ್ತೀರಿ, ನಿಮ್ಮ ಸಂಸಾರದೊಳಗೆ ಯಾವುದೇ ವಸ್ತು ನಿಮಗೆ ಬೇಕು ಅದನ್ನು ದಾನ ಕೊಟ್ಟು ನೀವು ತಗೊಂಡ್ರೆ ಅದಕ್ಕೆ ಹರಿಕಥಾಂಸಾರದಾಗ ಪರಮಾತ್ಮನಿಗೆ ನೀವು ಏನ್ ಕೊಡ್ತೀರಿ ಅದನ್ನು ಕೊಟ್ಟದ್ದನ್ನ ಏನಂತ ಹೇಳ್ಯಾರ, ಕೊಟ್ಟದನ್ನು ಅನಂತ ಮಡಿ ಮಾಡಿ ಕೊಡುವ. ಆಮೇಲೆ ನಾವೀಗ ನಿತ್ಯ ಜೀವನದೊಳಗೆ ವೈಷ್ಣವ ಮಾಡ್ತೇವೆ. ವೈಷ್ಣವ ಯಾಕೆ ಮಾಡ್ತೀರಿ? ಅವ ಕೊಟ್ಟದ್ದನ್ನ ಅವನಿಗೆ ಅರ್ಪಣೆ ಮಾಡ್ತೀವಿ. ವೈಷ್ಣವಕ್ಕೆ ಎಷ್ಟು ಕೊಡ್ತೀವಿ? ಒಂದು ಹಿಡಿ ಕೊಡಬಹುದು. ಆದ್ರೆ ನಿಮಗ್ ಪಾತೇಲಿ ತುಂಬಾ ಅನ್ನ ಇಟ್ಟಿರ್ತಾನಲ್ಲ ಭಗವಂತ ಮಾಡಿದ್ದು, ಅದಷ್ಟು ನಿಮಗೆ ಕೊಟ್ಟಿರ್ತಾನ, ಅನಂತ ಮಡಿ ಮಾಡಿ ಕೊಡ್ತಾನ. ಅಂದ್ರೆ ನಿಮ್ಮ ಸಂಸಾರದೊಳಗೆ, ನಿಮ್ಮ ಜೀವನದೊಳಗ, ನಿಮ್ಮ ಮಕ್ಕಳಿಗೆ, ನಿಮಗ ಸುಖ ಸಮೃದ್ಧಿ ಆಗ್ಲಿ ಅಂತ ಹೇಳಿ ಚಿಂತನಾ ಮಾಡ್ತಾ ನಾವು ಈ ದಾನಗಳನ್ನ ನಾವು ಕೊಡ್ತಾ ಹೋಗ್ಬೇಕು ನಿತ್ಯ. ಆಮೇಲೆ ಈ ಮಾಸದೊಳಗ ಪರಮಾತ್ಮನ ಯಾವ ರೂಪಕ್ಕ ಮಹತ್ವ ಅದರಿ ಮಾಮಿ? ಎಲ್ಲಾ ರೂಪಗಳು ಪರಮಾತ್ಮನ. ಅಧಿಕ ಮಾಸ ಅಂದ್ಕೂಳೆ ಒಂದು ವಿಶೇಷ ಅಂದ್ಕೂಳೆ, ಅಧಿಕ ಮಾಸ ಅಂದ್ಕೂಳೆ ವಿಶೇಷ. ಆ ವಿಶೇಷದೊಳಗ ಹರಿ ರೂಪನು ಏನಾರ ಬದ್ಲಿ ಆಗ್ತದ? ಬದ್ಲಿ ಏನಾಗುದಿಲ್ಲ. ಇಲ್ಲಿ ಅವನ ಮೂಲ ರೂಪದ ಹರಿನೇ ಪುರುಷೋತ್ತಮ ಅಂತ ತಿಳ್ಕೊಂಡು. ಪುರುಷ ಅಂತಂದ್ರೆ ಪುರಿ ನಾಡಿ ಒಳಗಿದ್ದಾನೆ, ಅನಾದಿಯಿಂದ ಇದ್ದಾನೆ, ಜೀವರೊಳಗೂ ಬಿಂಬ ರೂಪದಾಗಿದ್ದಾನೆ, ವ್ಯಾಪ್ತನಾಗಿದ್ದಾನೆ. ಆಕಾಶ, ಭೂಮಿ, ಈ ಪಂಚಭೂತಗಳಲ್ಲಿದ್ದಾನೆ, ಪಂಚ ತನ್ಮಾತ್ರಗಳಲ್ಲಿದ್ದಾನ ಭಗವಂತ. ಅಂತ ವ್ಯಾಪ್ತನಾದ ಹರಿಯನ್ನ ನಾವು ವೈಕುಂಠದೊಳಗಿದ್ದಂತ ಮೂಲ ರೂಪಕ್ಕೆ ಚಿಂತನೆ ಮಾಡಬೇಕು ಅಂತ ಹೇಳಿ ಪುರುಷೋತ್ತಮ ಮಾಸ ಅಂತ ಕರೀತಾರೆ ಇದನ್ನ ಅಂತ ಹೇಳ್ತಾ. ಆಮೇಲೆ ಈ ಮಾಸದಾಗ ಯಾವ್ದು ವಸ್ತು ದಾನ ಕೊಡ್ಬೇಕು, ಮತ್ತೆ ಅವು ಕೊಡೋ ದಾನಗಳು ಹೆಂಗಿರ್ಬೇಕು, ಶ್ರೇಷ್ಠ? ಅಲ್ಲ, ಎಲ್ಲಾ ವಸ್ತು ಕೊಡ್ಬೋದು. ನಿಮಗ್ ಯಾವ್ದು ಇಷ್ಟ ಅದನೋ ಅದು ಮೊದ್ಲು ಕೊಡ್ಬೇಕು. ನಮಗ್ ಯಾವ್ದು ಇಷ್ಟ ಅದ, ಇವತ್ತು ಮನಿಯೊಳಗೆ ನಾವು ಆಹಾರ ಊಟ ಮಾಡ್ತಿರ್ತೀವಿ, ಇದು ಪದಾರ್ಥ ನನಗೆ ಇಷ್ಟ ಅದ ಅಂತ ನಾ ಹೆಚ್ಚು ಊಟ ಮಾಡ್ತೀನಿ. ಹಂಗ ವಸ್ತ್ರದಾನನೂ ಮಾಡ್ರಿ, ಪ್ರತಿಯೊಂದನು ಮಾಡ್ರಿ. ನೀವು ದಿನ ಒಂದೊಂದು ಕೊಡ್ರಿ ಆ ಮಾಸಕ್ಕೆ ತಕ್ಕಂಗ. ಈಗ ನೀರು ಎಲ್ಲರಿಗೂ ಬೇಕು, ಜೀವ ಜಲ ಅದು. ನಿತ್ಯ ಒಬ್ಬರ ಮನೆಗೆ ಒಂದು ಬಿಂದಿಗೆ ಅಥವಾ ತಂಬಿಗೆ ಶುದ್ಧವಾದ ನೀರು ಪೂಜೆ ಮಾಡಿ ಒಯ್ದು ಕುಡಿಲಿಕ್ಕೆ ಕೊಟ್ಟು ಕೊನೆಗೆ 33 ದಿವಸ ಆದ್ಮೇಲೆ ಒಂದು ಒಳ್ಳೆ ಬಿಂದಿಗೆ ಆಗ್ಲಿ ಏನಾಗ್ಲಿ ಕೊಡಿಸಿದ್ರೆ ಅದು ಉದಕುಂಭ ದಾನ ಅಂತ ಆಗ್ತದೆ. ಈಗ ಬಿಸಿಲಿನೊಳಗೆ ವೈಶಾಖ ಮಾಸದಾಗ ಚಪ್ಪಲಿ ಹಾಕೊಳ್ಳಿಕ್ಕೆ ಮುಖ್ಯವಾದ ಕಾರಣ, ಚಪ್ಪಲಿ ಕನಿಷ್ಠ ಅನ್ನಬಾರ್ದು.
ಸ್ವಾಮಿ ಮತ್ತೆ ಈಗ ಅಧಿಕ ಮಾಸದಾಗ ಯಾವ್ಯಾವ ವೃತ್ತಗಳನ್ನು ಮಾಡಿದ್ರೆ ಚಲೋ ರೀ? ಈಗ ನೀವು ಚಾತುರ್ಮಾಸಿ ಒಳಗೆ 4 ತಿಂಗಳು ಇರ್ತದೆ. 4 ತಿಂಗಳದೊಳಗೆ ಶಾಖ ವೃತ್ತ ಅಂತ ಇರ್ತದ, ಹಾಲಿನ ವೃತ್ತ ಅಂತ ಇರ್ತದ, ಮೊಸರಿಂದ ಅಂತ ಇರ್ತದ, ಕೊನೆಗೆ ಬ್ಯಾಳಿ ವೃತ್ತ ಅಂತ. ಇವನು ಬಿಡಬೇಕು ಅಂತದ. ಆದ್ರೆ ಈ ಅಧಿಕ ಮಾಸದಾಗ ಎಲ್ಲಾರು ದಾನ ಕೊಡ್ಲಿಕ್ಕೂ ಯೋಗ್ಯವವು. ಈಗ ಶಾಖ ವೃತ್ತ ಮೊದಲೇ ತಿಂಗಳ ಶ್ರಾವಣ ಮಾಸದಾಗ ಮಾಡ್ತೀರಿ. ಇಲ್ಲಿ ಅದನ್ನ ನೀವು ಮಾಡ್ಲಿಕ್ಕೆ ಯೋಗ್ಯದ, ಆದ್ರೆ ಅದನ್ನ ನೀವು ದಾನ ಕೊಡ್ಲಿಕ್ಕೆ ಬರ್ತದೆ. ಆ ಶಾಖ ವೃತ್ತದೊಳಗೆ ಏನದ ಹಣ್ಣು ಬರುವುದಿಲ್ಲ ದೇವ್ರ ನೈವೇದ್ಯಕ್ಕೆ. ಆದ್ರೆ ಈ ಅಧಿಕ ಮಾಸದಾಗ ಹಣ್ಣುಗಳನ್ನ ನೈವೇದ್ಯ ಮಾಡಿ 33 ಹಣ್ಣುಗಳನ್ನ ದಾನ ಕೊಡ್ಲಿಕ್ಕೆ ಬರ್ತದೆ ಮುಖ್ಯವಾಗಿ ಅಲ್ಲಿ. ಅದರಂತೆ ಈಗ ನಾವು ಒಂದೊಂದು ತಿಂಗಳು ಒಂದೊಂದು ವೃತ ಮಾಡ್ತೇವೆ. ನಾವು ಈ ವೃತ ಅಂತ ಬ್ಯಾಳಿ ವೃತ ಆಯ್ತು, ಇದು ಆಯ್ತು. ಅದಲ್ದೇನೆ ದಿಕ್ಕು ಸಾಧಿಸ್ತೀವಿ. ಒಂದು ತಿಂಗಳ ಪೂರ್ವ ದಿಕ್ಕಿಗೆ, ಒಂದು ತಿಂಗಳ ಪಶ್ಚಿಮ ದಿಕ್ಕಿಗೆ, ಒಂದು ತಿಂಗಳು ಉತ್ತರಕ್ಕೆ, ಒಂದು ತಿಂಗಳ ದಕ್ಷಿಣಕ್ಕೆ ಕೂತು ಊಟ ಮಾಡೋದು ದಿಕ್ಕು ವೃತ ಮಾಡೋದು ಅಂತ. ಆಮೇಲೆ ಇನ್ನೊಂದು ಏಕೋಟಿ ಅಂತ ಊಟ ಮಾಡ್ತಾರೆ. ಒಮ್ಮೆ ಬಡಿಸ್ಕೊಂಡ್ಬಿಡ್ತಾರ ಎಲೆ ಒಳಗೆ. ನಿಮಗೆ 4 ತಿಂಗಳದಾಗ ಮಾಡೋ ಅಂತ ವೃತ್ತಗಳನ್ನ 30 ದಿನದಾಗ ಮಾಡ್ಲಿಕ್ಕೆ ಅವಕಾಶ ಅದ. ಧಾರಣಿ ಪಾರಣಿ, ಒಂದು ದಿವಸ ಊಟ, ಒಂದು ದಿವಸ ಉಪವಾಸ, ಇಂಥವೆಲ್ಲಾನು ನೀವು ಇದ್ರೊಳಗೆ ಅಳವಡಿಸ್ಕೊಂಡು ಮಾಡ್ಲಿಕ್ಕೆ ಅವಕಾಶ. ಅದಕ್ಕೆ ಫಲನೂ ಅಥವಾ ನೀವು 4 ತಿಂಗಳು ಮಾಡೋದ್ರಿಂದ 1 ತಿಂಗಳದೊಳಗೆ ನೀವು ಮಾಡಿ ಮುಗಿಸ್ಬಿಡ್ತೀವಿ. ಅಂದ್ರೆ ನಿಮ್ ದೈಹಿಕ ಶ್ರಮನೂ ಕಡಿಮೆ ಆಗ್ತದೆ, ಮಾನಸಿಕ ಒತ್ತಡನೂ ಕಡಿಮೆ ಇರ್ತದೆ. ಮಾಡ್ಲಿಕ್ಕತ್ತೇವಿ ಅಂತ ಹೇಳಿ ಸಾಧ್ಯ ಆದಷ್ಟು ಲಕ್ಷ ಬತ್ತಿ ಮಾಡೋದು, ಆಮೇಲೆ ಲಕ್ಷ ತುಳಸಿ ಏರಿಸೋದು ಗಂಡಸರಿಗೆ. ಅಲ್ಲಿ ನೀವು ಗ್ರಹಣ ಮಾಡ್ಕೊಳ್ಳೋದು, ಬೇಕಾದ ವೃತ್ತಗಳನ್ನ ನೀವು 1 ತಿಂಗಳದೊಳಗೆ ಮಾಡಿ ಮುಗಿಸ್ಲಿಕ್ಕೆ ಅವಕಾಶದ ಇದೆ. ಅದಕ್ಕೆ ಬಂದಾಗ 2.5 ವರ್ಷಕ್ಕೊಮ್ಮೆ ಬರ್ತದೆ. ಅದಕ್ಕೆ ಅದರ ಪೂರ್ವ ತಯಾರಿ ಅಂತ. ಆಮೇಲೆ ದಿನಾಲು ದೀಪ ಮನೆ ಒಳಗೆ ನಾವು ಎಷ್ಟು ಹಚ್ಚಬೇಕು? ಜೋಡಿ ಹೂಬತ್ತಿ ಹಚ್ಚಬೇಕು, ಒಂಟೆ ಅಂದು ಹಚ್ಚಬಾರ್ದು. ಒಂಟೆ ಹಚ್ಚೋದು ಯಾಕೆ ಅಂತಂದ್ರೆ ಅದು ಪತಿ ಪತ್ನಿಯರ ಸಂಬಂಧ ಅಂತ ಹೇಳಿ ಜೋಡಿ ಹೂಬತ್ತಿ ಹಚ್ಚಬೇಕು. ಒಂಟೆ ಹಚ್ಚಿದ್ರೆ ಪತಿ ಪತ್ನಿ ವಿಯೋಗ ಆಗ್ತದೆ ಅನ್ನೋದನ್ನ ಹೇಳ್ಯಾರ ಪುರಾಣದೊಳಗೆ. ಅದಕ್ಕೆ ನಾವು ಯಾವಾಗಲೂ ಒಂದು ನೀಲಂಜನದೊಳಗೆ ಜೋಡಿ ಹೂಬತ್ತಿ ಹಚ್ಚೋದು ರೂಢಿ ಇಟ್ಕೊಂಡೇವಿ. ಅದರಂತೆ ಜೋಡಿ ಅಂದಾಗ ನಾವು 33 ಅಂದಾಗ ಎಷ್ಟಾಗ್ತವ? 66 ಹೂಬತ್ತಿಗಳನ್ನು ನಾವು ಹಚ್ಚಬೇಕಾಗ್ತದೆ. ಅದಕ್ಕೆ ಈಗ ಒಂದು ಎಲ್ಲ ಒಂದೇ ತಟ್ಟಿಯೊಳಗೆ ಬಟ್ಲ 33 ಬಟ್ಲು ಇದ್ದಿದ್ದ ಸಿಗುತ್ತದೆ. ಅದರೊಳಗೆ ನೀವು ಜೋಡಿ ಜೋಡಿ ಹೂಬತ್ತಿ ತೊಯ್ಸಿ ಇಟ್ಕೊಂಡ್ಬಿಡ್ಬೇಕು. ನಾಳೆ ಹಚ್ಚಬೇಕು ಅಂದ್ರೆ ಇವತ್ತ ತುಪ್ಪದಾಗ ತೊಯ್ಸಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ಅದು ಗಟ್ಟಿಯಾಗಿ ನಿಮ್ಗೆ ಹಚ್ಚಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಮಾಡ್ಬೋದು. ನೀವು ಚಾತುರ್ಮಾಸಿ ಒಳಗೆ ಮಾಡುವಂತ ತುಳಸಿಗೆ 33 ಗೆಜ್ಜಿ ಎಣಿಸಿ 30 ದಿವಸ ಏರಿಸ್ಬೇಕು. ವಸ್ತ್ರದಾನ ಮಾಡ್ಬೇಕು. ಹತ್ತಿ ಅನ್ನೋದು ಏನದಲ್ಲ, ನಮಗೆ ವಸ್ತ್ರ ಅದು. ನಮ್ಮ ಮೈ ಮಾನ ಮುಸ್ತದ. ಅದರೊಳಗೆ ಪರಮಾತ್ಮ ನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪದಿಂದ ಇದ್ದಾನ ಅಂತ ಚಿಂತನೆ ಮಾಡಿನೇ ನಾವು ಮನೆಯೊಳಗೆ ಬಟ್ಟೆ ಉಟ್ಕೋತೀವಿ. ಮಾನದನಾಗಿ ನಮ್ಗೆ ಬಟ್ಟೆ ಉಟ್ಕೊಳ್ಳೋಕೆ ನಾವು ಮುಖ್ಯ ಕಾರಣ ಅದೇ ಹತ್ತಿ ಬಟ್ಟೆ. ಹತ್ತಿ ಒಳಗೆ ಪರಮಾತ್ಮನ ರೂಪಗಳವ 5 ಥರದ್ದು. ಅದಕ್ಕೆ ನಾವು ಯಾವುದೋ ಒಂದು ಬತ್ತಿ ಮಾಡ್ಬೇಕಾರ, ಎಣ್ಣೆ ಬತ್ತಿ, ತುಪ್ಪದ ಬತ್ತಿ ಮಾಡ್ಬೇಕಾರ 5 ರೂಪಗಳನ್ನು ಚಿಂತನೆ ಮಾಡ್ತಾ ಅಲ್ಲಿ ನಾವು ಬತ್ತಿ ಮಾಡಬೇಕು. ಮಾಡಿ ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಈ ರೀತಿ ಅನೇಕ ನಿತ್ಯ ರಂಗೋಲಿ. ಪ್ರಶ್ನೆ ರೀ, ಈಗ ಈ ಮಾಸದಾಗ ಇನ್ನು ಏನು ವಿಶೇಷ ವಸ್ತುಗಳನ್ನ ದಾನ ಮಾಡ್ಬೋದ್ರಿ? ಈಗ ದಾನ ಅನ್ಕೊಳ್ಳಿ ಮತ್ತೆ ನಾವು ಅನ್ನರಸ ಅದು ಇದು ಅಂತ ಬರೀ ಅದನ್ನ ಕೊಡ್ತೀವಿ. ಇನ್ನು ವಿಶೇಷ ವಸ್ತುಗಳು ಏನ್ ಮಾಡ್ಬೋದು? ಎಲ್ಲಿ ಮಕ್ಕಳಿದ್ದ ಮನೆಗೆ ನೀವು ದೋಸೆ ಮಾಡಿ ಕೊಡ್ಬೋದು. 30 ಪುಟ್ಟ ದೋಸೆ ಮಾಡಿ ಕೊಡ್ಬೇಕು. ಯಾಕೆ ದೋಸೆ ಮಾಡಬೇಕು? ಇದು ಕೂಡ ಅಲ್ಲಿ ಛಿದ್ರ ಬರ್ತದೆ. ದೋಸೆ ಒಳಗೆ ಹುಳಿ ಬಂತಂದ್ರೆ ಆ ಛಿದ್ರದೊಳಗೆ 33 ದೇವತೆಗಳ ಚಿಂತನೆ ಮಾಡಿ ಮಕ್ಕಳಿದ್ದು ಮನೆಗೆ. ಯಾಕಂದ್ರೆ ಬ್ರಾಹ್ಮರಿ ಕೊಡ್ಲಿಕ್ಕೆ, ದೋಸೆ ಕೊಡ್ಲಿಕ್ಕೆ ತೊಂದ್ರಿ. ಮಕ್ಕಳ ಮನೆಗೆ ನೀವು ಕೊಟ್ಟು ಬಿಟ್ರಿ ಅಂದ್ರೆ ಅದ್ರ ಪುಣ್ಯನೂ ನಿಮಗೆ ಸಿಗ್ತದೆ, ಮಕ್ಕಳಿಗೂ ಆಹಾರ ರೂಪದೊಳಗೆ ಸಿಗ್ತದೆ ಅಂತ ಹೇಳಿ ಅದನ್ನು ಒಂದು ಹೇಳ್ಯಾರ. ದೋಸೆನೂ ಕೊಡ್ಬೋದು ಅಂತ ಹೇಳಿ. ಅದಲ್ಲದೆ ಹಣ್ಣುಗಳನ್ನು ಕೊಡ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಶಾಖ ವೃತ್ತ ಇರುವುದಿಲ್ಲ. ಈಗ 33 ಬಾಳೆಹಣ್ಣು ಕೊಡ್ರಿ, 33 ಕಡೆಗೆ ಅದಕ್ಕೆ ಜಾಸ್ತಿ ಮಾಡ್ತಾರೆ. ಕವಳಿ ಹಣ್ಣು 33 ಎಣಿಸ್ಕೊಡ್ರಿ. ಅದು ಒಂದು ಹಣ್ಣಿನ ರೂಪನ ಬೋರೆ ಹಣ್ಣು ಇರುದಿಲ್ಲ. ಅದಕ್ಕೆ ಅದನ್ನು ಹೇಳ್ಯಾರ.
ಮಾಮಿ ಇಷ್ಟೋ ತನಕ ಅಧಿಕ ಮಾಸದ್ದಾತ್ರಿ ಇನ್ನು ಸ್ವಲ್ಪ ಮತ್ತೊಂಚೂರು ಹರಿಕಥಾಮೃತ ಸಾಗುತ್ತೆ ಒಂಚೂರು ಏನಾರ ಒಂದ್ 5 ನಿಮಿಷ ಹರಿಕಥಾಮೃತ ಸಾರ ಅಂದ್ರೆ ಹರಿ ಅನ್ನೋ ಕಥೆಯನ್ನ ಕೇಳಲಿಕ್ಕೆ ನಾವು ಸಾಗರದೊಳಗೆ ಕೂತಂಗಾಗಿರ್ತದೆ. ಅದಕ್ಕೆ ಈ ವಿದ್ಯಾಲಯಕ್ಕೆ ಯಾರ್ಯಾರು ಬಂದಿಲ್ಲೋ ವಿದ್ಯಾಲಯ ಮಾಡಿದ್ದಕ್ಕೆ ಸಾರ್ಥಕ ಆಗಿದೆ. ಹರಿಕಥಾಮೃತ ಸಾರದೊಳಗೆ ನಮಗೆ ಏನೂ ಗೊತ್ತಿರಲಿಲ್ಲ. ಮೊದಲೇ ವರ್ಷದೊಳಗೆ ತತ್ವೇಶ್ವರ ಅಂತ ತಿಳಿಸ್ಕೊಟ್ಟಾರೆ. ಅದು ಯಾವ ಸಂಧಿ? ಮಂಗಳಾಚರಣ ಸಂಧಿ ಒಳಗೆ ತಾರತಮ್ಯೋಕ್ತವಾಗಿ ಭಗವಂತನನ್ನ ಚಿಂತನೆ ಮಾಡಿಸಿದ್ರು ದಾಸರು. ಅಲ್ಲಿ ಮಧ್ವಾಚಾರ್ಯ ಪರಿಚಯ ಮಾಡಿಸಿದ್ರು. ರುದ್ರದೇವರು ಸಾಧನೆ ಮಾಡಿ ಶೇಷ ಪದವಿಗೆ ಹೋದದ್ದನ್ನು ಚಿಂತನೆ ಮಾಡಿಸಿದ್ರು. ಅದರಂತೆ ಕರುಣಾ ಸಂಧಿ ಒಳಗೆ ಭಗವಂತ ಎಷ್ಟು ಕರುಣೆಯಾಗಿದ್ದಾನ ನಮಗೆ ಅನ್ನೋದನ್ನ ಚಿಂತನೆ ಮಾಡಿಸ್ಯಾರ. ಇದನ್ನ ನಮ್ಮ ಗುರುಗಳು ಏನು ಮಾಡ್ಯಾರ, ಪುಸ್ತಕಗಳನ್ನು ಪ್ರಿಂಟ್ ಮಾಡ್ಯಾರ. ಪ್ರತಿಯೊಂದು ನುಡಿಗೂ ಭಾವಾರ್ಥ ಕೊಟ್ಟು ಶಬ್ದಾರ್ಥ ಕೊಟ್ಟು ಅದು ಕನ್ನಡ ಮತ್ತು ಸಂಸ್ಕೃತ ಮಿಕ್ಸ್ ಅದ. ಅದಕ್ಕೆ ನರಸಿಂಹ ರೂಪದಿಂದ ಇದ್ದ ಹರಿಕಥಾಂಸಾರ ಅಂತ ಹೇಳಿ ಅದನ್ನು ಹೇಳ್ತಾರೆ. ಅದರೊಳಗೆ ವೇದ ಶಾಸ್ತ್ರ ಪುರಾಣದೊಳಗೆ ಇದ್ದದ್ದನ್ನು ಅಡಕ ಮಾಡಿಕೊಂಡು ನಮಗೆ ಕೊಟ್ಟಾರೆ. ಅದು ಎಲ್ಲೆಲ್ಲಿ ಬಂದದ ನುಡಿ ಒಳಗೆ ಅನ್ನೋದನ್ನು ತಿಳಿಸ್ತಾ ಒಟ್ಟು 32 ಸಂಧಿಗಳನ್ನು ವಿಸ್ತಾರವಾಗಿ ಎಲ್ಲರೂ ಕಲ್ತ್ರೆ ಮಹಿಳೆಯರು ಮುಖ್ಯವಾಗಿ ಮುಂದೆ ಬಂದರು. ಪ್ರತಿಯೊಂದು ಮನೆಯೊಳಗೂ ಮಹಿಳೆಯರು ತನ್ನ ಮನೆಗೆ ಗೃಹ ಕೃತ್ಯ ಮುಗಿಸ್ಕೊಂಡು ಜೊತೆಯಾಗಿ ಅದನ್ನು ಕಲಿತಾ ಬಂದರು. ಮನೆ ಬಿಟ್ಟು ಹೋಗೋ ಪ್ರಸಂಗ ಬಂದಿಲ್ಲ. ಯಾಕೆ ಅಂತಂದ್ರೆ ಈ ಮೊಬೈಲ್ ಬಂದಿರೋದ್ರಿಂದ ನಮಗೆ ಎಲ್ಲ ಇದರಿಗೆ ಕೂತು ಮಾತಾಡ್ದಂಗೆ ನಮಗೆ ಆಗ್ತದೆ. ಆಮೇಲೆ ಅಲ್ಲಿದ್ದವರು ನಮ್ಮ ಜೋಡಿ ಮಾತಾಡ್ತಾರೆ. ನಾವು ಈಗ ಆಕಾಶವಾಣಿ ಚಲೋನು ತಗೊಂಡಿವಿ ಕೆಟ್ಟನು ಅಲ್ಲ, ಕೆಟ್ಟದ್ದೇ ನಾವು ವಿಚಾರ ಮಾಡಂಗಿಲ್ಲ. ಈಗ ಆಧ್ಯಾತ್ಮದೊಳಗೆ ಬಂದೇವಲ್ಲ, ಅದಕ್ಕೆ ಅದ್ರ ಮುಖಾಂತರ ನಮಗೆಲ್ಲ ಅನುಕೂಲ ಆಗಿದೆ. ಅದಕ್ಕೇನು ಬಹಳ ದುಡ್ಡು ಬೇಕಾಗಿಲ್ಲ. ಅನ್ಲಿಮಿಟೆಡ್ ಕಾಲ್ಸ್ ಇದ್ದದ. ಅದಕ್ಕೆ ಅಲ್ಲೇ ಎಲ್ಲರಿಗೂ ಮನೆಯೊಳಗೆ ಕೂತ್ಕೊಂಡು ನೀವು ಏನು ಓದ್ತಿರ್ಬೇಕಾದ್ರೆ ತಿಳಿಲಿಲ್ಲ ಅಂದ ತಕ್ಷಣ ಫೋನ್ ಮಾಡಿ ನಾವು ಹೇಳೋಂಗಾಗೇವಿ. ಅಲ್ಲ, ನಾನಾ ನಿಮ್ಮನ್ನ ಎಷ್ಟೋ ಸಲ ಕೇಳಿದ್ರಿ, ನೀವ ನಮಗೆ ಅದ್ರ ಬಗ್ಗೆ ಎಲ್ಲ ಮಾರ್ಗದರ್ಶನ. ಅಂದ್ರೆ ಮನೆಯೊಳಗಿನ ವಾತಾವರಣ ಶುದ್ಧ ಆಗಿಬಿಡ್ತದೆ. ಅದರಿಂದ ಮನೆಯೊಳಗೆ ಗಂಡಸರಿಗೂ ಅವ್ರು ಪೂಜೆ ಮಾಡೋ ಮುಂದೆ ಅವ್ರ ಮುದ್ರೆ ತೋರಿಸ್ತಿರ್ತಾರೆ. ಆ ಮುದ್ರೆ ಯಾವ ಅಂತ ಗೊತ್ತಿದ್ದಿದ್ದಿಲ್ಲ. ಯಾಕೆ ಮುದ್ರೆ ತೋರಿಸ್ಬೇಕು? ಗರುಡ ಮುದ್ರಾ, ಶಂಖ ಮುದ್ರಾ ಮತ್ತು ಮೇರು ಮುದ್ರಾ, ಇದನ್ನ ನೈವೇದ್ಯ ಪ್ರಕರಣ ಸಂಧಿ ಒಳಗೆ ಬರ್ತದೆ. ಅದಲ್ಲದೆ ವಿಜಯದಾಸರು ಸಹಿತ ನೈವೇದ್ಯ ಇದು ಸುಳಾದಿ ಅಂತ ಮಾಡ್ಯಾರ. ಇದರೊಳಗೆಲ್ಲ ಹೇಳಿದ್ದನ್ನು ವಿಸ್ತಾರವಾಗಿ ತಿಳಿಸ್ಕೊಟ್ಟಿಂದ ಯಾವ ರೀತಿ ಒಂದು ಮುದ್ರಾ ಮಾಡ್ತಾರೆ ಅನ್ನೋದು ಈಗ ಎಲ್ಲರೂ ತಿಳ್ಕೊಂಡು, ಆಮೇಲೆ ಸಾಲಿಗ್ರಾಮಗಳು ಹೆಂಗಿರ್ತಾವ, ಪ್ರತಿಮಾದೊಳಗೆ ಪರಮಾತ್ಮನನ್ನು ಚಿಂತನೆ ಹೆಂಗೆ ಮಾಡಬೇಕು, ಆಹ್ವಾನ ಮಾಡ್ಕೊಂಡು ಮಾಡಬೇಕು, ಆಮೇಲೆ ಸಾಲಿಗ್ರಾಮದೊಳಗೆ ಸತತವಾಗಿರ್ತಾನ ಅನ್ನೋದಕ್ಕೆ ದಾಸರು ಕಾದ ಕಬ್ಬಿಣದಂತೆ ಇದ್ದಾನ ಅಂತ ಹೇಳಿ ನಮಗೆ ಚಿಂತನೆ ಮಾಡಿಸ್ಯಾರ. ಪ್ರತಿಯೊಂದಕ್ಕೂ ದೃಷ್ಟಾಂತ ಕೊಟ್ಟು ಭಾಗವತ, ಮಹಾಭಾರತ, ಪುರಾಣ, ಇದು ಭಗವದ್ಗೀತಾದೊಳಗೆ ಇದ್ದ ವಿಷಯವನ್ನು ಅಡಕ ಮಾಡಿ ನಮಗೆ ಇಲ್ಲಿ ತಿಳಿಸ್ಕೊಟ್ಟದಕ್ಕೆ ನಾವು ಅದನ್ನು ಇನ್ನೂ ಹೆಚ್ಚು ಬೆಳೆಸಬೇಕು. ಗಿಡಕ್ಕೆ ನೀರು ಹಾಕಿದಂಗೆ ನಾವಿದ್ದೇವೆ. ಯಾರು ಕೇಳ್ತಾರೆ ಅವ್ರಿಗೆ ಕರ್ಕೊಂಡು ಬಂದು ಮತ್ತು ಆ ವಿದ್ಯಾಲಯಕ್ಕೆ ಸೇರಿಸೋ ಪ್ರಯತ್ನ ನಮ್ಮದು ನಡೆದದು. ಇವತ್ತಿಗೂ ಎಲ್ಲರಿಗೂ ನಾವು ಹೇಳ್ತೇವೆ, ಬರ್ರಿ ನಾವು ತಿಳಿಸ್ಕೊಡ್ತೇವೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಮಾಡಿಕೊಡ್ತೇವೆ ನಿಮ್ಗೆ ಅಂತ ಹೇಳಿದ್ದನ್ನು ಇದು ಬೆಳಗ್ಗೆ ಬಂದದ್ದು ಇಲ್ಲಿ ತನಕ ಹರಿಕಥಾಮೃತ ಸಾರದ ಅದ್ರ ಬಗ್ಗೆನೂ ಸಹಿತ ಮಾಹಿತಿ ಕೊಟ್ಟ ನನ್ನ ಹರಿಕಥಾಮೃತ ಸಾರದ ಪಾಠಕರಾದ ಮಾಲತಿ ಮಾಮಿಯವರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ನಮಸ್ಕಾರ. ಮತ್ತೆ ಇದು ಅಧಿಕ ಮಾಸದ ಮಹತ್ವ ಹೇಳ್ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಮತ್ತೆ ಮುಂದಿನ ಕಾರ್ಯಕ್ರಮದೊಳಗೆ ಸಿಗೋಣ ಅಂತ ಹೇಳ್ತಾ ಹರೇ ಶ್ರೀನಿವಾಸ. ಇದೇ ರೀತಿ ನಾವು ನೀವು ಹೇಗೆ ಮತ್ತೆ ಆಧ್ಯಾತ್ಮ ಚಿಂತನೆ ಮಾಡೋಣ ಅಂತ ಹೇಳ್ತಾ ಹರೇ ಶ್ರೀ. ಇಲ್ಲಿಯವರೆಗೆ ನಾವು ನೀವು ಸಹಕಾರದಿಂದ ಮಾಡಿದ್ದನ್ನ ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಅದು ಮುಟ್ಲಿ ಅನ್ನೋ ಒಂದು ವಿಷಯವನ್ನು ನಾನು ಹೇಳ್ತಾ ಹರೇ ಶ್ರೀನಿವಾಸ.